ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಮಾಜದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ದಿನಕ್ಕೆ ಹೆಚ್ಚಾನೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವರದಿಗಳು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾನೆ ಇರುತ್ತೆ. ಮಕ್ಕಳ ಮೇಲಿನ ಈ ಲೈಂಗಿಕ ದೌರ್ಜನ್ಯ ತಡೆಯಲು 2012ರಲ್ಲಿ ಪೋಕ್ಸೋ ಆ್ಯಕ್ಟ್ನ ಪಾಸ್ ಮಾಡಲಾಗುತ್ತೆ. ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸ್ ಅಂದರೆ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆ ಕೊಡುವಂತಹ ಒಂದು ಕಾಯ್ದೆ ಅಥವಾ ಕಾನೂನು ಅಂತ ಹೇಳ್ಬೋದು. ಹಾಗಿದ್ರೆ ಈ ಪೋಕ್ಸೋ ಆ್ಯಕ್ಟ್ನ ಪ್ರಕಾರ ಚಿಲ್ಡ್ರನ್ ಅಥವಾ ಮಕ್ಕಳು ಅಂದರೆ ಯಾವ ಏಜ್ ಗ್ರೂಪ್ನವರು ಅನ್ನೋದನ್ನು ತಿಳ್ಕೊಳ್ಳೋಣ. ಪೋಕ್ಸೋ ಆ್ಯಕ್ಟ್ನ ಪ್ರಕಾರ 18 ವರ್ಷಕ್ಕೂ ಕೆಳಗಿನವರನ್ನು ಮಕ್ಕಳು ಅಂತ ಕನ್ಸಿಡರ್ ಮಾಡಲಾಗಿದೆ. ಈ ಪೋಕ್ಸೋ ಆ್ಯಕ್ಟ್ ಜೆಂಡರ್ ನ್ಯೂಟ್ರಲ್ ಸ್ಟ್ಯಾಟ್ಯೂಟ್ ಆಗಿರುತ್ತೆ. ಅಂದರೆ 18 ವರ್ಷದೊಳಗಿನ ಗಂಡು ಅಥವಾ ಹೆಣ್ಣು ಮಕ್ಕಳು ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ರೂ ಈ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಈ ಪೋಕ್ಸೋ ಕಾಯ್ದೆಯ ಲಕ್ಷಣಗಳೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಕಾಯ್ದೆಗೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳನ್ನು ಪೋಕ್ಸೋ ನ್ಯಾಯಾಲಯಗಳು ಮಾತ್ರವೇ ವಿಚಾರಣೆ ನಡೆಸಬೇಕಾಗತ್ತೆ. ಪೋಕ್ಸೋ ಕಾಯ್ದೆಯಡಿ ಒಮ್ಮೆ ಪ್ರಕರಣ ದಾಖಲಾದರೆ ಆರೋಪಿ ಲೈಂಗಿಕ ಕ್ರಿಯೆ ನಡೆಸುವ ಉದ್ದೇಶ ಹೊಂದಿದ್ದ ಎಂದೇ ಕನ್ಸಿಡರ್ ಮಾಡಲಾಗುತ್ತೆ. ಮನೆಯಲ್ಲಿಯೇ ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿದ್ದರೆ ಸಂತ್ರಸ್ತ ಬಾಲಕ ಅಥವಾ ಬಾಲಕಿಯನ್ನು ಸ್ಥಳಾಂತರಿಸಿ ಮಕ್ಕಳ ಕಲ್ಯಾಣ ಆಯೋಗವು ಅವರ ಕಾಳಜಿ ಮತ್ತು ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಪೋಕ್ಸೋ ಕಾಯ್ದೆ ಸೆಕ್ಷನ್ 23ರ ಪ್ರಕಾರ ಸಂತ್ರಸ್ತರ ಗುರುತನ್ನು ಬಿಟ್ಕೊಡದೆ ಗೌಪ್ಯತೆಯನ್ನು ಕಾಪಾಡೋದಕ್ಕೆ ಪ್ರಮುಖ ಆದ್ಯತೆಯನ್ನು ಕೊಡಲಾಗಿದೆ. ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿ ಸೋರಿಕೆ ಆದರೆ ಶಿಕ್ಷಾರ್ಹ ಅಪರಾಧ ಅಂತ ಎನಿಸ್ಕೊಳ್ಳುತ್ತೆ. ಪೋಕ್ಸೋ ಕಾಯ್ದೆ ಮಕ್ಕಳ ಸ್ನೇಹಿ ವಿಚಾರಣಾ ಪ್ರಕ್ರಿಯೆಯನ್ನು ಖಚಿತಪಡಿಸುತ್ತೆ. ಪೋಕ್ಸೋ ಕಾಯ್ದೆ ಸೆಕ್ಷನ್ 35ರ ಪ್ರಕಾರ ಪ್ರಕರಣದ ವಿಚಾರಣೆಗೆ ನಿರ್ದಿಷ್ಟ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಅಪರಾಧ ನಡೆದಿದೆ ಎಂದು ಗೊತ್ತಾದ ದಿನ ಅಂದರೆ ಕೇಸ್ ದಾಖಲಾದ ದಿನದಿಂದ 30 ದಿನದ ಒಳಗಡೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕು. ಅಪರಾಧ ನಡೆದಿದೆ ಎಂದು ಗೊತ್ತಾದ ದಿನದಿಂದ 1 ವರ್ಷದೊಳಗೆ ವಿಚಾರಣೆಯನ್ನು ಕೂಡ ಪೂರ್ಣಗೊಳಿಸಬೇಕು. ಒಂದು ವೇಳೆ ಅಪರಾಧ ದೃಢಪಟ್ಟರೆ ಪೋಕ್ಸೋ ಕಾಯ್ದೆಯಡಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತೆ. 2019ರ ತಿದ್ದುಪಡಿಯ ನಂತರ ಶಿಕ್ಷೆಯ ಪ್ರಮಾಣವನ್ನು ಇನ್ನಷ್ಟು ಕಠಿಣಗೊಳಿಸಲಾಗಿದೆ. ಆರೋಪಿಗೆ ಒಂದು ಸಾರಿ ಅಪರಾಧ ಸಾಬೀತಾದ ನಂತರ ದಂಡದ ಜೊತೆಗೆ 20 ವರ್ಷಗಳವರೆಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಬಹುದು. ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪರವರು ಕೂಡ ಪೋಕ್ಸೋ ಪ್ರಕರಣ ಎದುರಿಸ್ತಾ ಇದ್ದಾರೆ. ಅಂದರೆ ಈ ಕಾನೂನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೀವು ತಿಳ್ಕೊಳ್ಬಹುದು. ಅದೇನೇ ಇರಲಿ ಸ್ನೇಹಿತರೆ, ಮಕ್ಕಳು ಸ್ವರ್ಗದಿಂದ ಬಂದಂತಹ ಹೂಗಳು. ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕವಾದಂತಹ ಸ್ಥಳವನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮದೇ ಆಗಿದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ನ್ಯೂಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.